ಎಸ್ಐಟಿ ಅಧಿಕಾರಿಗಳು ನಡೆಸ್ತಾ ಇರುವಂತಹ ತನಿಖೆಯನ್ನು ಪ್ರಶ್ನೆ ಮಾಡಿದ್ದಾರೆ. ಇದು ಯಾವ ರೀತಿ ಪ್ರಕ್ರಿಯೆ ಅಂತ ರೇವಣ್ಣ ಅವರ ಪರ ವಕೀಲರು ಹಾಜರಿದ್ರಲ್ಲ, ಗೋಪಾಲ್ ಅನ್ನುವಂಥವರು ನನಗೆ ಸ್ಥಳ ಮಹಾಜರ್ ಪ್ರಕ್ರಿಯೆಗೆ ಆಥರೈಸ್ ಮಾಡಿದ್ದಾರೆ. ಆದರೆ ನನ್ನನ್ನು ಹೊರಗಿಟ್ಟು ಯಾಕೆ ಇಲ್ಲಿ ಸ್ಥಳ ಮಹಾಜರ್ ಮಾಡ್ತಾ ಇದ್ದಾರೆ ಅಂದರೆ ಏಕಪಕ್ಷೀಯವಾಗಿ ನಡೀತಾ ಇದೆ ಇಲ್ಲಿ ಎಸ್ಐಟಿ ಅಧಿಕಾರಿಗಳ ತನಿಖೆ, ಇದನ್ನು ನಾನು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡ್ತೀನಿ ನಾನು ಅಂತ ಹೇಳಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಸಂದೇಶ್, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂದೇಶ್, ಈಗಷ್ಟೇ ರೇವಣ್ಣ ಪರ ವಕೀಲರು ಮಾಧ್ಯಮಗಳಿಗೆ ಮಾತಾಡ್ತಾ ಇದ್ರು. ಅಂದರೆ ನನ್ನನ್ನು ಹೊರಗಿಟ್ಟು ಸ್ಪಾಟ್ ಮಹಾಜರ್ ಮಾಡ್ತಿದ್ದಾರೆ ಅಧಿಕಾರಿಗಳು, ಎಲ್ಲ ಏಕಪಕ್ಷೀಯವಾಗಿ ನಡೀತಾ ಇದೆ, ನ್ಯಾಯಾಲಯದಲ್ಲಿ ನಾನು ಇದನ್ನು ಪ್ರಶ್ನೆ ಮಾಡ್ತೀನಿ ಅಂತ. ಸೊ ಒಟ್ಟಾರೆ ಆರೋಪ ಕೇಳಿ ಬರ್ತಾ ಇದೆ ಈಗ ಎಸ್ಐಟಿ ಸ್ಪಾಟ್ ಮಹಾಜರ್ ಪ್ರೊಸೀಜರ್ಗಳ ಮೇಲೆ. ಲಾಯರ್ನ ಆರೋಪ ಎಷ್ಟು ಗಂಭೀರ ಆಗ್ಬಹುದು ಅನ್ಸತ್ತೆ? ವಿಜಯ್, ಸರ್ಕಾರ ಅಧಿಕಾರಿಗಳು ಸರ್ಚ್ ವಾರೆಂಟ್ ಅನ್ನ ಪಡೆದು ಈಗ ಬಸವನಗುಡಿಯ ನಿವಾಸದ ಮೇಲೆ, ಅಂದ್ರೆ ಇಲ್ಲಿ ಯೂಶಲಿ ಯಾವುದೇ ಒಂದು ಪ್ರಕರಣ ಆದ್ರೂ ಕೂಡ CRPC 165 ನ ಅಡಿಯಲ್ಲಾದ್ರೂ ಸ್ಥಳ ಮಹಾಜರನ್ನ ಮಾಡಬಹುದು, ಅಥವಾ ಮೊದಲಿಗೆ CRPC 100 ನ ಅಡಿಯಲ್ಲಿ ಸರ್ಚ್ ವಾರೆಂಟ್ ಅನ್ನ ಪಡೆದುಕೊಂಡು ಆಮೇಲೆ ರೈಡ್ ಮಾಡುವಂತ ಕೆಲಸವನ್ನ ಮಾಡಬಹುದು. ಆದ್ರೆ ಇಲ್ಲಿ ಬಸವನಗುಡಿ ನಿವಾಸಕ್ಕೆ ರೈಡ್ ಮಾಡುವ ಮುನ್ನ 100 ನ ಅಡಿಯಲ್ಲಿ ಸರ್ಚ್ ವಾರೆಂಟ್ ಅನ್ನ ಪಡ್ಕೊಂಡಿದ್ದಾರೆ. ಜೊತೆಗೆ ಈಗಾಗಲೇ ಇಂಟಿಮೇಟ್ ಅನ್ನ ಏನು ವಕೀಲರಿಗೆ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಪ್ರಮುಖವಾಗಿ 2 ಲೂಪ್ ಹೋಲ್ಗಳು SIT ತಂಡ ಕೂಡ ಮಾಡಿದೆ. ಯಾಕಂದ್ರೆ SIT ತಂಡ ಇಂಟಿಮೇಟ್ ಮಾಡಿದ ನಂತರ ಅವರಿಗೆ ಆಥರೈಸ್ಡ್, ಅಂದ್ರೆ ಇಲ್ಲಿ ಪ್ರಮುಖವಾಗಿರುವಂತದ್ದು ಆರೋಪಿಗಳು ಮಹಾಜರು ಸಂದರ್ಭದಲ್ಲಿ ಇರುವಂತಿಲ್ಲ, ಅಥವಾ ಸಾಕ್ಷಿಗಳಿಗೆ ಬೆದರಿಕೆ ಒಡ್ಡುವಂತವ್ರು ಅಥವಾ ಭಯ ಹುಟ್ಟಿಸುವಂತವ್ರು ಇಲ್ಲ. ಆದ್ರೆ ವಕೀಲರು ಯಾರಿರ್ತಾರೆ ಅವರನ್ನ ಒಳಗಡೆ ಬಿಡಬೇಕಾಗುತ್ತೆ. ಅಂದ್ರೆ ಕಂಪ್ಲೀಟ್ ಆಗಿ ಎವಿಡೆನ್ಸ್ ಗಳನ್ನ ಪ್ಲಾಂಟ್ ಮಾಡುವಂತ ಚಾನ್ಸಸ್ ಗಳು ಕೂಡ ಇರ್ತವೆ. ಯಾಕಂದ್ರೆ SIT ಅಧಿಕಾರಿಗಳು ಒಳಗಡೆ ಹೋದಂತ ಸಂದರ್ಭದಲ್ಲಿ ಏಕಪಕ್ಷೀಯವಾಗಿ ಆ ಒಂದು ಸ್ಥಳ ಮಹಾಜರಾಗ್ತಾ ಹೋಗುತ್ತೆ. ಅಂದ್ರೆ ಅದಕ್ಕೆ ಯಾರು ಕೂಡ ಸಾಕ್ಷಿ ಇರೋದಿಲ್ಲ, ಬರೀ ಅಧಿಕಾರಿಗಳು, ಸಂತ್ರಸ್ತ ಮಹಿಳೆ ಆಕೆ ಕೊಟ್ಟಂತ ದೂರಿನ ಆಧಾರದ ಮೇಲೆ ಅವರೇನಾದ್ರೂ ಒಂದು ವೇಳೆ ಏಕಪಕ್ಷೀಯವಾಗಿ ಮಾಡುವಂತ ಸಾಧ್ಯತೆಗಳು ಅಥವಾ ಎವಿಡೆನ್ಸ್ ಗಳನ್ನ ಇವರೇ ಹುಟ್ಟುಹಾಕುವಂತ ಚಾನ್ಸಸ್ ಗಳಿರ್ತವೆ. ಯಾಕಂದ್ರೆ ಸಾಕಷ್ಟು ಪ್ರಕರಣಗಳಲ್ಲಿ ಆಗಿದೆ. ಹಾಗಾಗಿಯೇ ಇಲ್ಲಿ ಪ್ರಮುಖವಾಗಿರುವಂತದ್ದು ಈ ಆರೋಪಿಗಳಿಗೆ ಸಂಬಂಧಪಟ್ಟಂತಹ ವಕೀಲರನ್ನ ಅಲ್ಲಿ ಅಲೋ ಮಾಡಬೇಕಾಗುತ್ತೆ. ಆದ್ರೆ ಸೂಕ್ಷ್ಮ ಪ್ರದೇಶಗಳೇ ಅಲ್ಲದೆ ಹೋದ್ರು ಕೂಡ ಆ ಮನೆಯ ಬಳಿಗೆ ಅಥವಾ ಮಹಾಜರು ಸಂದರ್ಭದಲ್ಲಿ ಅವ್ರು ಏನ್ ಸೀಸ್ ಮಾಡ್ತಾರೆ, ಯಾಕಂದ್ರೆ ಹೊಳೆ ನರಸೀಪುರದಲ್ಲೂ ಕೂಡ ಇದೇ ಒಂದು ಆರೋಪ ಕೇಳಿ ಬಂದಿತ್ತು. ಹೊಳೆ ನರಸೀಪುರದ ಚೆನ್ನಾಂಬಿಕಾ ನಿಲಯ ಏನಿದೆ ಅಲ್ಲಿಗೆ ಸ್ಥಳ ಮಹಾಜರಿಗೆ ಬಂದಂತ ಸಂದರ್ಭದಲ್ಲಿ ಮಹಾಜರು ಮುಗಿದ ಬಳಿಕ ಪಂಚನಾಮೆಯನ್ನ ಏನ್ ಮಾಡ್ತಾರೆ ಅಂದ್ರೆ ಮನೆಯಲ್ಲಿ ಸಾಕಷ್ಟು ವಸ್ತುಗಳನ್ನ ಸೀಸ್ ಮಾಡಿರ್ತಾರೆ, ಅಥವಾ ಈಗಾಗಲೇ ಏನು DVR ಗಳಾಗಿರ್ಬೋದು ಅಥವಾ CCTV ಈ ರೀತಿಯಲ್ಲಿ ಸಾಕಷ್ಟು ವಸ್ತುಗಳನ್ನ ಸೀಸ್ ಮಾಡಿರ್ತಾರೆ. ಆ ಸೀಸ್ ಮಾಡಿರುವಂತಹ ವಸ್ತುಗಳನ್ನ ಎಲ್ಲವನ್ನೂ ಕೂಡ ನಮೂದು ಮಾಡಬೇಕು. 2 ಸಂಪರ್ಕದಲ್ಲಿ ಮತ್ತೆ ಮಾತಾಡಿಸ್ತೀನಿ. ಈಗ ವಕೀಲರಾಗಿರುವಂತಹ ರೇವಣ್ಣ ಪರ ವಕೀಲರು ಮಾತಾಡ್ತಿದ್ದಾರೆ. ನಮಗೆ ಕುಟುಂಬದವರು ನನಗೆ ಆಥರೈಸ್ ಕೊಟ್ಟಿದ್ದಾರೆ. ಕೊಟ್ಟಿದ ಮೇಲೆ ಈ ನೋಟಿಸನ್ನು ನನಗೆ ಕೊಟ್ಟಿದ್ದಾರೆ. ಈ ನೋಟಿಸ್ ಕೊಟ್ಟ ಮೇಲೆ ಹಾಜರಿಲ್ಲಬೇಕು ತಾನೆ ನಾನು. ಏನಕ್ಕೆ ಬರೀ ನನ್ನನ್ನು ಹಂಗಾದ್ಮೇಲೆ ಹೊರಗಡೆ ಬಿಟ್ಬಿಟ್ಟು ನೀವು ಒಳಗಡೆ SIT ಅವರು ಇನ್ವೆಸ್ಟಿಗೇಷನ್ ಮಹಾಜರ್ ಪ್ರಕ್ರಿಯೆ ಮಾಡ್ತಾಯಿದ್ದೀರಿ? ಏನಕ್ಕೆ ಮಾತ್ರ ನಂಗೆ ನೋಟಿಸ್ ಕೊಟ್ಟಿದ್ದೀರಾ ನೀವು? ಬೆಳಗ್ಗೆಯಿಂದ ಸುಮಾರು 4ರಿಂದ 5 ಟೈಮು ನನಗೆ ಫೋನ್ ಮಾಡಿ ದಯಮಾಡಿ ನೀವು 10:30ರಿಂದ 11 ಗಂಟೆ ಟೈಮಿಗೆ ಅವರ ಪರವಾಗಿ ನಿಮಗೆ ಆಥರೈಸ್ ಮಾಡೋದ್ರಿಂದ ನೀವು ಇರಬೇಕು ಅಂತ ಹೇಳಿದ್ರಿ. ನೀವು ನಿನ್ನೆ ಸುಮಾರು 4 ಗಂಟೆಯಿಂದ 5 ಗಂಟೆ ಜಾವದಲ್ಲಿ ನನಗೆ ಯಾಕೆ ನೀವು ಫೋನ್ ಮಾಡಿದ್ರಿ, ನೀವು ಬರಲೇಬೇಕು ಸರ್ ನಾಳೆಗೆ ಅಂತ? ನಮ್ಮನ್ನು ಹೊರಗಡೆ ಇಟ್ಬಿಟ್ಟು ನೀವು ಒಳಗಡೆ ಏನು ಬೇಕು ಅದನ್ನು ಅವಶ್ಯಕತೆ ಇದೆ ಅದು ಮಾಡ್ಕೊಳ್ಳೋಕ್ಕೋಸ್ಕರನಾ ಸರ್? ಇವೆಲ್ಲ ನೋಡೋರು ಲೀಗಲ್ ಎಂಟಿಟಿ ಲಾಸ್ ಆದಂಗೆ ಕಾಣಿಸಲ್ವಾ? ಎಸ್, ನಾನು ಅದನ್ನೇ ಹೇಳ್ತಾ ಇದ್ದೀನಿ. ನಾನು ಮೊನ್ನೆಯಿಂದಲೂ ಅದನ್ನೇ ಹೇಳ್ತಾ ಇದ್ದೀನಿ ಇವ್ರಿಗೆ. ನೀವು ಯಾವುದೋ ಒಂದು ಪಕ್ಷದ ಪರವಾಗಿಯೋ ಯಾರೋ ಒಬ್ಬ ವ್ಯಕ್ತಿಯ ಪರವಾಗಿಯೋ ಈ ರೀತಿ ಮಾಡ್ತಾಯಿದ್ರೆ ಇಲ್ಲೆಲ್ಲ ಲಾಸಾಗಿ ಕಾಣಿಸುತ್ತೆ. ನೀವು ನೈಜತೆಯಿಂದ ಕಾನೂನು ಪ್ರಕ್ರಿಯೆ ಒಳಪಡಿಸ್ಕೊಂಡು ಮಾಡ್ತಾಯಿದ್ರಿ. ಇವು ಯಾವುದೂ ತಪ್ಪು ಮಾಡಲ್ಲ. ನೀವು ಯಾರ ಒಬ್ಬ ವ್ಯಕ್ತಿ ಪರವಾಗಿ ಇಲ್ಲ ಇನ್ನೊಬ್ಬ ಯಾವುದೋ ಒಂದು ಪಕ್ಷದ ಪರವಾಗಿ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಇವೆಲ್ಲ ಪ್ರಕ್ರಿಯೆಗಳು ನೀವು ಮಾಡ್ತೀರಾ. ಸರ್, ಮಹಾಜರ್ ಮಾಡುವಂಥ ಮನೆ ಅಥವಾ ಕಚೇರಿ ಇರ್ಬೋದು, ಅಲ್ಲಿ ಸಂಬಂಧಪಟ್ಟವ್ರು ಯಾರಾದರೂ ಇರಬೇಕು. ಆದರೆ ಯಾರು ಇಲ್ಲ, ವಕೀಲರು ಇಲ್ಲ. ಈಗ SIT ತನಿಖೆ ಎಲ್ಲ ಒಂದು ಕಡೆ ಅನುಮಾನಗಳು ಮೂಡಿಸುತ್ತೆ ಅನ್ಸಲ್ವಾ? ನಾನು ಅನುಮಾನ ಮೂಡಿಸುತ್ತೆ. ಇದು ಇವತ್ತು ಒಂದು ದಿವಸ ಅಲ್ಲ, ಅದು ಅವ್ರು FIR ಹಾಕತೊಟ್ಟಿಂದಲೂ ಅನುಮಾನನೇ ಮೂಡಿಸ್ತಾ ಇದೆ. ಇದು ಈ FIR ಹಾಕಿದ್ರಲ್ಲ ಅಲ್ಲಿಂದನೂ ಅನುಮಾನನೇ ಇದು. ಸರ್, ಅಂದ್ರೆ ಯಾರೋ ಒಂದು ವ್ಯಕ್ತಿ ಒಂದು ಪಕ್ಷ ಅಂತ ಹೇಳಿದ್ರಿ, ಅಂದ್ರೆ ಏನ್ ಹೇಳ್ತೀರಾ ಸರ್? ಎಲ್ಲ ಒಂದ್ ಕಡೆ SIT ತನಿಖೆ ಸರಿಯಾಗಿ ನಡೀತಿಲ್ಲ ಅಂತ ಹೇಳ್ತೀರಾ? ಅದನ್ನು ನಾನು ಪದೇ ಸುಮಾರು 3 ದಿವಸದಿಂದಲೂ ನಾನು ಒಳಯಂಶಪುರದಲ್ಲಿದ್ದಾಗಲೂ ಇದೇ ಮಾತು ಆಡಿದ್ದೆ. ಇವತ್ತು ಅದೇ ಹೇಳ್ತೀನಿ. ಇವರು ಏನು ಪ್ರಕ್ರಿಯೆ ನಡೆಸ್ತಿದ್ದಾರೆ ಇದು ಕಾನೂನು ಪ್ರಕ್ರಿಯೆಗೆ ಸರಿಯಾಗಿಲ್ಲ. ಪ್ರೊಸೀಜರ್ ಪರವಾಗಿ ಮಾಡ್ತಾ ಇಲ್ಲ, ಲ್ಯಾಪ್ಸ್ ಮಾಡ್ತಿದ್ದಾರೆ. ಏನಕ್ಕೆ ಮಾಡ್ತಿದ್ದಾರೆ ಅಂದರೆ ಯಾರೋ ಒಬ್ಬ ವ್ಯಕ್ತಿಯ ಆದೇಶದ ಮೇರೆಗೆ ಮಾಡ್ತಾ ಇರೋಂಥದ್ದು ಇದು.
SIT ತಮ್ಮನ್ನು ಸಂಪರ್ಕ ಮಾಡಿದ್ದೆ ಯಾವಾಗ ಸರ್ ಈ ಕೇಸಲ್ಲಿ ಬರ್ಬೇಕು ನೀವು ಅಂತೇಳಿ ನೋಟಿಸ್ ಕೊಟ್ಟಿದ್ದೆ ಯಾವಾಗ? ಇವತ್ತು ಮಾಜರಾಗುವಂತ ನಿಮ್ ಗಮನಕ್ಕಿತ್ತ? ಗಮನಕ್ಕೆ ನಾನು ಮುಂಚೆನೇ ಹೇಳಿದೆ, ಒಳನರಸೀಪುರದಲ್ಲಿ 4ನೇ ತಾರೀಕಲ್ಲಿ ಸಾಟರ್ಡೆ ಮಾಜಾ ಪ್ರಕ್ರಿಯೆ ಮಾಡಿದ್ರು. ಅವತ್ತು ಮಾಡಿದಂಥ ಸಂದರ್ಭದಲ್ಲೇ ನನಗೆ ನೋಟಿಸ್ಸು ಬೆಂಗಳೂರಿನಲ್ಲಿ ನಡೆಸಬೇಕಾಗಿರೋಂಥ ಮಾಜಾ ಪ್ರಕ್ರಿಯೆ ನೋಟಿಸ್ನ ಅವತ್ತೇ ನೋಟಿಸ್ನ ನನಗೆ ಕೊಟ್ಟರು. ಸುಮಾರು ಸಂಜೆ 5ರಿಂದ 5:30 ಗಂಟೆಯಲ್ಲಿ ಮುಗಿಯೋ ಟೈಮಲ್ಲಿ, ಸರ್ ಇವತ್ತು ನಾವು ಈ ನೋಟಿಸ್ ಕೊಟ್ಟಿದ್ದೀವಿ, ನೀವು ಅದಕ್ಕೆ ಆಥರೈಸ್ ಆಗಿದ್ದೀರಿ, ನೀವು ವಕೀಲರಾಗಿದ್ದೀರಿ, ಅವತ್ತೂ ಇದೇ ರೀತಿ ನಿಮಗೆ ನೀವು ಸಹಕರಿಸಬೇಕು, ಮಾಜರ್ ನೋಟಿಸ್ನ ರಿಸೀವ್ ಮಾಡ್ಕೊಳ್ಳಿ ಅಂತ ಮಾಜರ್ ನೋಟಿಸ್ನ ರಿಸೀವ್ ಮಾಡ್ಕೊಂಡಿದ್ದಾರೆ. ರಿಸೀವ್ ಮಾಡ್ಕೊಂಡು ನನಗೆ ಆವತ್ತು ಕೊಟ್ಟಂಥ ನೋಟಿಸ್ ಇದು, 4ನೇ ತಾರೀಕು ಕೊಟ್ಟಂಥ ನೋಟಿಸು. ಇದ್ರ ಪ್ರಕಾರ ನನಗೆ ನಿನ್ನೆನೂ ಸಂಬಂಧಪಟ್ಟಂಥ ಇನ್ಸ್ಪೆಕ್ಟ್ರು ಮೇಡಮ್ ನನಗೆ ನಿನ್ನೆ 4 ಗಂಟೆ ಜಾವನಲ್ಲಿ ಫೋನ್ ಮಾಡಿದ್ದಾರೆ. ಮತ್ತೆ ಬೆಳಗ್ಗೆಯಿಂದ ಸುಮಾರು 4ರಿಂದ 5 ಟೈಮ್ ನನಗೆ ಫೋನ್ ಮಾಡಿದ್ದಾರೆ ಬನ್ನಿ ಅಂತ. ಆದರೆ ಬಂದಂಥ ಸಂದರ್ಭದಲ್ಲಿ ನಮ್ಮನ್ನು ಹೊರಗಡೆ ಇಟ್ಟು ಒಳಗಡೆ ಅವ್ರು ಕೆಲಸ ಮಾಡ್ತಾಯಿದ್ದಾರೆ ಅಷ್ಟೇ. ಇದಿಷ್ಟು ವಕೀಲರಾದಂಥ ಗೋಪಾಲ್ ಅವರು ಮತ್ತು ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಶಿವಕುಮಾರ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.